ಪ್ರಜಾಪ್ರಭುತ್ವದ ಒಂದು ಹಬ್ಬ. ರಾಜ್ಯದ ಜನ ಮುಂದಿನ 5 ವರ್ಷಗಳಿಗೆ ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಬಹಳ ಮಹತ್ವದ ಘಟ್ಟ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರಥಮ ಬಾರಿಗೆ ಮತ ಚಲಾವಣೆ ಮಾಡುವಂಥ ಫಸ್ಟ್ ಟೈಮ್ ವೋಟರ್ಸ್ಗಳು, ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಈ ಬಾರಿ ಮತಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ. ಇವರೆಲ್ಲರೂ ಕೂಡ ಈ ಚುನಾವಣೆಯ ಹಬ್ಬದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ಕಳೆದ 15-20 ದಿವಸಗಳಿಂದ ನಾನು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಹಳೆ ಮೈಸೂರು ಕರ್ನಾಟಕ ಇರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ, ಯಾವುದೇ ಭಾಗ ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಂದು ಬಹಳ ದೊಡ್ಡ ಒಂದು ಅಲೆ ಕರ್ನಾಟಕದಲ್ಲಿ ನಮಗೆ ಕಾಣಬರ್ತಾ ಇದೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ, ಯಡಿಯೂರಪ್ಪನವರು, ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳನ್ನ ಗಮನದಲ್ಲಿಟ್ಟುಕೊಂಡು ಕೋವಿಡ್ನ ಸಂದರ್ಭದಲ್ಲಿ ರಾಜ್ಯವನ್ನ ದೊಡ್ಡ ಮಹಾಮಾರಿಯಿಂದ ಪಾರು ಮಾಡಿದಂತಹ ಒಂದು ದಕ್ಷ ಆಡಳಿತದ ವೈಖರಿ, ಸಿಕ್ಕ ಕೇವಲ 1.5 ವರ್ಷದ ಅವಧಿಯಲ್ಲಿ ಎಷ್ಟೋ ದಶಕಗಳಿಂದ ಪೆಂಡಿಂಗ್ ಇದ್ದಂಥ ಹಲವಾರು ಯೋಜನೆಗಳನ್ನು ವೇಗಗತಿಯಲ್ಲಿ ಮುಗಿಸಿದಂಥ ಒಂದು ಕಾರ್ಯಪರಿ, ಇದೆಲ್ಲದರಿಂದ ಜನ ಮೆಚ್ಚಿ ಬಿಜೆಪಿ ಜೊತೆಗೆ ಇಡೀ ರಾಜ್ಯದಲ್ಲಿದ್ದಾರೆ. ಗದಗದಲ್ಲೂ ಕೂಡ ಇವತ್ತು ನಮ್ಮ ಡಿಜಿಟಲ್ ಕಾರ್ಯಕರ್ತರ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ವಾಟ್ಸಾಪ್ನಲ್ಲಿ ಆಕ್ಟಿವ್ ಆಗಿರುವಂಥ ನಮ್ಮ ಕಾರ್ಯಕರ್ತರ ಒಂದು ಸಮ್ಮೇಳನ ಇವತ್ತು ಗದಗದಲ್ಲಿ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅದನ್ನು ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಅವರ ಉತ್ಸಾಹ ನೋಡಿ ಈ ಭಾಗದಲ್ಲೂ ಹಿಂದೆ ಬಂದಿದ್ದಕ್ಕಿಂತ ಹೆಚ್ಚು ಸೀಟ್ಗಳು ನಮಗೆ ಈ ಬಾರಿ ಕಿತ್ತೂರು ಕರ್ನಾಟಕದಲ್ಲೂ ಸಿಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಸರ್, ಮೀಸಲಾತಿ ಸಂಬಂಧಪಟ್ಟ ಏನಾದರೂ ಸರ್ಕಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಎಲ್ಲ ಕಡೆ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಸರ್ಕಾರದ ಮೀಸಲಾತಿ ವಿಚಾರದಲ್ಲಿ ನಾವು ಎರಡನ್ನ ಗಮನಿಸಬೇಕು. ಎಷ್ಟೋ ವರ್ಷಗಳಿಂದ, ದಶಕಗಳಿಂದ ಲಿಂಗಾಯತ ಮತ್ತು ವೀರಶೈವ ಸಮಾಜ, ಲಿಂಗಾಯತ ವೀರಶೈವ ಮತ್ತು ನಮ್ಮ ಒಕ್ಕಲಿಗ ಸಮಾಜಗಳು ಮೀಸಲಾತಿಯನ್ನು ಬೇಡ್ತಾ ಇತ್ತು. ಆದರೆ ಇಲ್ಲಿವರೆಗೆ ಯಾವ ಸರ್ಕಾರವೂ ಕೂಡ ಈ ಎರಡೂ ಸಮುದಾಯಗಳಿಗೆ ಸರಿಯಾದಂಥ ನ್ಯಾಯವನ್ನು ಒದಗಿಸಿರಲಿಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂಥ 4% ಮೀಸಲಾತಿ ಮುಸಲ್ಮಾನರಿಗೆ ಕೊಟ್ಟಿತ್ತು. ಹಲವಾರು ಬಾರಿ ಸುಪ್ರೀಂ ಕೋರ್ಟು, ರಾಜ್ಯದ ಬೇರೆ ಬೇರೆ ಹೈಕೋರ್ಟ್ಗಳು ಈ ರೀತಿ ಕೇವಲ ರಿಲಿಜನ್ ಆಧಾರದ ಮೇಲೆ ಕೊಡುವಂಥ ಮೀಸಲಾತಿ ತಪ್ಪು ಅಂತ ಎಷ್ಟೋ ಕೋರ್ಟ್ ಜಡ್ಜ್ಮೆಂಟ್ಗಳಿದ್ರೂ ಕೂಡ ಕರ್ನಾಟಕದಲ್ಲಿ ಈ ಕಾನೂನಿಗೆ ವಿರುದ್ಧವಾಗಿದ್ದಂಥ, ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂಥ ಮೀಸಲಾತಿ ರಿಲಿಜನ್ ಆಧಾರದ ಮೇಲೆ ವೋಟ್ ಬ್ಯಾಂಕಿನ ಕಾರಣಕ್ಕೆ ಈ 4% ರಿಸರ್ವೇಷನ್ ಇದೆ. ನಮ್ಮ ಸರ್ಕಾರ ಅದನ್ನು ತೆಗೆದು 2% ಲಿಂಗಾಯತರಿಗೆ, 2% ಒಕ್ಕಲಿಗರಿಗೆ ಕೊಟ್ಟು ಎಷ್ಟೋ ದಶಕಗಳಿಂದ ಪೆಂಡಿಂಗ್ ಇದ್ದಂಥ ಸಾಮಾಜಿಕ ನ್ಯಾಯದ ಒಂದು ಸಮಸ್ಯೆಯನ್ನು ಬಗೆಹರಿಸಿದೆ. ಇನ್ನು ಒಳ ಮೀಸಲಾತಿ ಸಂಬಂಧಪಟ್ಟಂತೆ ದಶಕಗಳಿಂದ ಈ ಒಂದು ಡಿಮ್ಯಾಂಡ್ ಇತ್ತು. ಅದರಲ್ಲೂ ಕೂಡ ವಿಶೇಷವಾಗಿ 2-3 ಜಾತಿಗಳಿಗೆ ಸದಾಶಿವ ಕಮಿಷನ್ನ ರಿಪೋರ್ಟ್ನ ಆಧಾರದಲ್ಲಿ SC ಲಿಸ್ಟಿಂದನೇ ಅವರನ್ನು ತೆಗೆದುಹಾಕ್ತಾರೆ ಎನ್ನುವಂಥ ಒಂದು ಭಯ ಕೂಡ ಈ 2-3 ಸಮುದಾಯಗಳಿಗೆ ಇತ್ತು. ಹಿಂದೆ 2-3 ಸರ್ಕಾರಗಳು ಬಂದಾಗಲೂ ಕೂಡ ಯಾವ ಸರ್ಕಾರನೂ ಕೂಡ ಖಡಾಖಂಡಿತವಾಗಿ ಲಿಖಿತ ಪತ್ರದ ಮೂಲಕ ಕೇಂದ್ರ ಸರ್ಕಾರಕ್ಕೆ SC ಕಮಿಷನ್ ಈ ಸಮುದಾಯಗಳನ್ನು ನಾವು SC ಪಟ್ಟಿಯಲ್ಲಿ ಶಾಶ್ವತವಾಗಿ ಇಡ್ತೀವಿ ಎನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿರಲಿಲ್ಲ. ಪ್ರಥಮ ಬಾರಿಗೆ ಬೊಮ್ಮಾಯಿ ಸರ್ಕಾರ ನ್ಯಾಷನಲ್ SC ಕಮಿಷನ್ಗೆ ಪತ್ರವನ್ನು ಬರೆದು ಬಂಜಾರ ಸಮುದಾಯ ಇರ್ಬೋದು, ಬೋವಿ ಸಮುದಾಯ ಇರ್ಬೋದು, ಕೊರಮ ಸಮುದಾಯಗಳಿರ್ಬೋದು, ಈ ಎಲ್ಲ ಸಮುದಾಯಗಳನ್ನು ಕರ್ನಾಟಕದಲ್ಲಿ ಶಾಶ್ವತವಾಗಿ SC ಸಮುದಾಯದಲ್ಲಿನೇ SC ಪಟ್ಟಿಯಲ್ಲಿ ಇಡಬೇಕು ಅನ್ನುವಂಥ ಒಂದು ಬಹಳ ಮುಖ್ಯವಾದಂಥ ಒಂದು ನಿರ್ಧಾರವನ್ನು, ಇನ್ನು ಈ ಸಮುದಾಯಗಳಿಗೆ ಕೇವಲ 3% ರಿಸರ್ವೇಷನ್ ಸಿಗಬೇಕು ಅನ್ನುವಂಥ ಚರ್ಚೆ ನಡೀತಾ ಇತ್ತು, ಸಜೆಷನ್ ಬಂದಿತ್ತು. ಆದರೆ ಇವತ್ತು 4.5% ರಿಸರ್ವೇಷನ್ ಕೇವಲ 4 ಸಮುದಾಯಗಳಿಗೆ ಕೊಟ್ಟಿರುವಂಥದ್ದು ಕೂಡ ಆ ಸಮುದಾಯಗಳ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮಾಡಿದೆ. ಯಾರಿಗೂ ಕೂಡ ಅನ್ಯಾಯ ಇದರಲ್ಲಿ ಆಗಿಲ್ಲ. ಯಾರು ಎಷ್ಟು ಸಿಗತ್ತೆ ಅಂತ ದಶಕಗಳಿಂದ ಡಿಮ್ಯಾಂಡ್ ಮಾಡ್ತಾ ಇದ್ರೋ, ಯಾವ ಸರ್ಕಾರಗಳು ಕೊಟ್ಟಿರಲಿಲ್ವೋ ಅಂಥ ಡಿಮ್ಯಾಂಡನ್ನು ಪೂರೈಸಿದ್ದಲ್ದಲೆ ಅವ್ರು ಎಷ್ಟು ಸಿಗತ್ತೆ ಅಂತ ಅಪೇಕ್ಷೆ ಇತ್ತು ಅದಕ್ಕಿಂತ ಹೆಚ್ಚು ಕೊಟ್ಟಿರುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೊಮ್ಮಾಯಿ ಸರ್ಕಾರದ ವಿಶೇಷತೆ. ಆದರೆ ಒಂದಿಷ್ಟು ಜನಕ್ಕೆ ಈ ಸತ್ಯಾಸತ್ಯತೆಗಳನ್ನು ಕರೆಕ್ಟಾಗಿ ತಿಳಿಸ್ದಲೆ
ಕಾಂಗ್ರೆಸ್ ಪಾರ್ಟಿ ರಾಜ್ಯದಲ್ಲಿ ಚುನಾವಣೆ ಘೋಷಣೆ ಆಗುವಂತ ಸಂದರ್ಭದಲ್ಲಿ ಸಮಾಜಗಳ ಮಧ್ಯ ಬಿಕ್ಕಟ್ಟು ತಂದು ಸಮಾಜಗಳನ್ನು ಒಡೆದು ತಮ್ಮ ರಾಜಕೀಯ ಬೇಳೆ ಬೀಸಿಕೊಳ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಅಧಿಕಾರದಲ್ಲಿದ್ದಾಗ, ಸಿದ್ದರಾಮಯ್ಯನವರ ಅಧಿಕಾರದಲ್ಲಿದ್ದಾಗ ಲಿಂಗಾಯತ ಮತ್ತು ವೀರಶೈವ ಮಧ್ಯ ಒಂದು ಬಹಳ ದೊಡ್ಡ ಒಂದು ಕಂದಕವನ್ನು ತಂದು ಹೊಸ ಧರ್ಮ ಸೃಷ್ಟಿ ಮಾಡ್ತೀವಿ ಅಂತ ಹೊರಟು ಇಡೀ ಸಮಾಜವನ್ನು 2% ಮೀಸಲಾತಿ ಒಕ್ಕಲಿಗರಿಗೂ ಕೊಡ್ತು. ಎಲ್ಲ ಸಮುದಾಯಗಳಿಗೆ ಅಭಿವೃದ್ಧಿಗೋಸ್ಕರ ಮಂಡಳಿಗಳನ್ನ ನಿರ್ಮಾಣ ಮಾಡ್ತು. ಪ್ರತಿ ಸಮುದಾಯ ಅವರು ಎಷ್ಟು ಸಂಖ್ಯೆ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ಅವರ ಪ್ರತಿ ಸಮುದಾಯ ಉದ್ಧಾರ ಆಗಬೇಕು ಅಂತ ಹೇಳಿ ಆ ಸಮುದಾಯದ ಮಂಡಳಿಗಳನ್ನ ಸೃಷ್ಟಿ ಮಾಡಿದ ಯಾವ ಸರ್ಕಾರ? ನಮ್ಮ ಸರ್ಕಾರ. ಎಲ್ಲರನ್ನ ಒಂದ್ ತೆಗೆದುಕೊಂಡು ಹೋಗಬೇಕು. ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ದಾರೆ. ಆದ್ರಿಂದ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸಬೇಕು ಅಂತ ಹೊರಟಿದ್ದಾಗ ಮತ್ತೆ 2013ರಲ್ಲಿ ಅವರು ಯಾವ ರೀತಿ ಸಮಾಜವನ್ನು ಒಡೆಯುವಂತ 2018ರಲ್ಲಿ ಅವರ ಅಧಿಕಾರದಿಂದ ಹೋಗ್ತೀವಿ ಎನ್ನುವಂತ ಸಂದರ್ಭದಲ್ಲಿ ಇದೇ ರೀತಿ ಪ್ರಯತ್ನ ಮಾಡಿದ್ರು. ಅವತ್ತೂ ಕೂಡ ರಾಜ್ಯದಲ್ಲಿ ಜನ ಕಾಂಗ್ರೆಸ್ಸಿಗೆ ಈ ಜಾತಿಗಳ ಮಧ್ಯೆ ವೈಷಮ್ಯ ತಂದು ಸಮಾಜ ಒಡೆಯುವಂತಹ ಪ್ರಯತ್ನಕ್ಕೆ ಅವತ್ತೂ ಕೂಡ ಜನ ಸರಿಯಾದಂತಹ ಉತ್ತರ ಕೊಟ್ಟು ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು. ಇವತ್ತು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೆ ಸಮುದಾಯಗಳನ್ನ ಒಡೆಯುವಂತ ಪ್ರಯತ್ನ ಮಾಡಿ ಕೊಟ್ಟಿರುವಂತ ಕಾಂಗ್ರೆಸ್ಸಿಗೆ ಎಷ್ಟೋ ಸೀಟ್ಗಳಲ್ಲಿ ಡೆಪಾಸಿಟ್ ಕೂಡ ಜನ ಕೊಡೋದಿಲ್ಲ. ಇದನ್ನ 100ಕ್ಕೆ 100 ಬರೆದು ಕೊಡ್ತಾರೆ. ಜಾಕಿರ್ ಹುಸೇನ್ ಅವರು ಹೇಳ್ತಾರೆ, ಯಡಿಯೂರಪ್ಪ